ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳುವಂತಹ ಸಮಯ. ಗುರುಗಳೇ, ಹೇಗಿದೆ ಇವತ್ತಿನ ಪಂಚಾಂಗ? ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ಪಠಣವನ್ನು ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ. ಅಂದರೆ ಯಾಕೆ ನಾವು ಈ ಪಂಚಾಂಗಗಳನ್ನು ತಿಳ್ಕೋಬೇಕು ಅಂತ ಅಂದರೆ, ಕೆಲವೊಂದು ನಾವು ನಿತ್ಯವೂ ಕೂಡ ಹೇಳ್ತಾ ಇರ್ತೀವಿ, ಕೆಲವೊಂದು ಶುಭ ನಕ್ಷತ್ರಗಳಿರುತ್ತೆ, ಶುಭ ದಿನ ಇರುವಂಥದ್ದು, ಶುಭ ವಾರಗಳಿರುವಂಥದ್ದು. ಇದನ್ನೆಲ್ಲ ಕೂಡ ತಿಳ್ಕೊಂಡು ನಾವು ಆ ದಿನದ ಪೂಜಾ ಕೈಂಕರ್ಯಗಳನ್ನಾಗಲಿ ಶುಭ ಕಾರ್ಯಗಳನ್ನಾಗಲಿ ಮಾಡಿಕೊಂಡಾಗ ನಮಗೆ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ. ಮತ್ತು ನಾವು ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳಲ್ಲಿ ಭಗವಂತನ ಆಶೀರ್ವಾದವನ್ನು ಕೂಡ ನಾವು ಶೀಘ್ರವಾಗಿ ಪಡಿಬೋದಾಗಿದೆ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ. ವೈಶಾಖ ಮಾಸದ ಶುಕ್ಲ ಪಕ್ಷ ಗುರುವಾರ ಈ ದಿನ ಏಕಾದಶಿ ಬಂದಿರುವಂಥದ್ದು ಕೂಡ ನೋಡ್ಬೋದು. ಉತ್ತರ ನಕ್ಷತ್ರ ಅರ್ಶನ ಯೋಗ ವಿಷ್ಟಿಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಪಂಚಾಂಗದ ಜೊತೆ ನೋಡಿ, ನಾವು ತಿಳ್ಕೊಂಡಿದ್ದು ಆಯಿತು ಅಂದರೆ ಇವತ್ತಿನ ಯಾವ ವಾರ ಬಂದಿದೆ, ನಕ್ಷತ್ರ ತಿಥಿ ಎಲ್ಲವೂ ಕೂಡ ಆಯಿತು. ಇದರ ಜೊತೆಗೆ ಈ ದಿನ ಯಾವ ಒಂದು ಸಮಯಗಳಲ್ಲಿ ನಾವು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತಂದರೆ ರಾಹುಕಾಲಗಳಲ್ಲಿ ಹಾಗೆ ಯಮಗಂಡ ಕಾಲಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಾವು ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ ಮಧ್ಯಾಹ್ನ 1:51 3 3:56 ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 5:57 7:32 ಇದನ್ನು ನಾವು ಪ್ರಾತಃ ಕಾಲದಲ್ಲಿ ನಾವು ಈ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ 9:06 10:41 ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ ಆಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಜನೆಗೋಸ್ಕರ ಆಸಕ್ತಿ ಹೆಚ್ಚಾಗಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ. ಈ ದಿನ 4:26 5:11 ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಕೊಳ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ನೋಡಿ ಬೆಳಗ್ಗೆ 5:57 ಸೂರ್ಯಾಸ್ತಮ ಆದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:36 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ಬಗ್ಗೆ ಗುರುಗಳು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ಸೂಚಿಸ್ತಾರೆ. ಕರೆ ಮಾಡಿದಾಗ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಹೇಳಬೇಕಾಗತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ನೀವು ಕಬಡ್ಡಿ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಸಮಯ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಇದರೊಟ್ಟಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಗುರುವಾರ ಏಕಾದಶಿ ಬಂದಿರುವಾಗ ಕೆಲವೊಬ್ಬರು ನೋಡಿ ಉಪವಾಸಗಳನ್ನು ಮಾಡ್ತಾ ಇರ್ತಾರೆ. ನೋಡಿ, ಉಪವಾಸ ಮಾಡುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಯಾಕಂದರೆ ಮನೆಯ ಅಭಿವೃದ್ಧಿಗೆ ಯಾರೋ ಒಬ್ಬರು ಮನೆಯಲ್ಲಿ ಹಿರಿಯರು ಉಪವಾಸ ಮಾಡ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೋಸ್ಕರ ಅಲ್ಲ, ಮನೆಯಲ್ಲಿ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರ್ತಾರೆ. ಇದರೊಟ್ಟಿಗೆ ಇವತ್ತು ಗುರುವಾರ ಬಂದಿರೋದ್ರಿಂದ ಮಕ್ಕಳಲ್ಲಿ ಕೆಲವರು ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಮ ಮಗು ಓದ್ತಾ ಇಲ್ಲ ಚೆನ್ನಾಗಿ, ಯಾಕೋ ಈಗ ಸ್ಕೂಲ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಈ ರೀತಿ ಇರುವವರು ಈ ದಿನ ಒಂದು ಮಂತ್ರವನ್ನು ನಿಮಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಆ ಮಂತ್ರವನ್ನು ಮಕ್ಕಳ ಕೈಯಲ್ಲಿ ಜಪವನ್ನು ಮಾಡಿಸಿದಾಗ ಈ ದಿನದಿಂದ ಏನಾಗುತ್ತೆ, ಆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ನೋಡ್ಬೋದು. ಯಾಕಂದರೆ ಏಕಾದಶಿ ಇರೋದ್ರಿಂದ ತುಂಬ ವಿಶೇಷವಾಗಿರುವಂತಹ ದಿನ ಗುರುವಾರ ಆಗಿರುವಂಥದ್ದು. ಇದರೊಟ್ಟಿಗೆ ದಿನದ ದ್ವಾದಶ ರಾಶಿಯ ಫಲಾನುಫಲಗಳು. ಪ್ರಥಮ ರಾಶಿ ಮೇಷರಾಶಿಗೆ ನೋಡೋಣ. ಈ ದಿನ ಯಾವ ರೀತಿ ಫಲಗಳಿದೆ ಅಥವಾ
ಫಲಗಳಿರುವಂಥದ್ದು ನೋಡುವಂಥದ್ದು. ನೋಡಿ, ಪ್ರಥಮವಾಗಿ ಮೇಷರಾಶಿ ದಿನ ಅತಿ ಒತ್ತಡದ ಕೆಲಸಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಅದರೆಲ್ಲ ಮೇಷರಾಶಿಗಳು ಇರ್ತೀರ ನೋಡಿ, ಅತಿ ಒತ್ತಡದ ಕೆಲಸಗಳೇನಾಗುತ್ತೆ ನಿಮಗೆ ಅದು ಪರಿಣಾಮ ಬೀರುತ್ತೆ ಅಂತ. ಅಂದರೆ ನೋಡಿ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಮಗೆ ಪರಿಣಾಮ ಬಿದ್ದುಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಒತ್ತಡದ ಕೆಲಸಗಳನ್ನು ಈ ದಿನ ಮಾಡಬಾರ್ದು ಅಂತ. ನೋಡಿ, ಏನೋ ಕಷ್ಟ ಆಗ್ತಾ ಇದೆಯಾ ಅದನ್ನು ಬಿಟ್ಬಿಡ್ಬೇಕು ಇವತ್ತು. ಅಂದರೆ ಕೆಲಸ ಕಾರ್ಯ ಕಷ್ಟದಲ್ಲೂ ಕೂಡ ನೀವೇನಾದರೂ ಮಾಡ್ಕೊಳ್ಲಿಕ್ಕೆ ಹೋದರೆ ಅದರಿಂದ ಏನಾಗುತ್ತೆ, ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಅಂತ ಹೇಳುವಂಥ, ಅಂದರೆ ಯಾವುದೊಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವಂತಹ ಸನ್ನಿವೇಶವನ್ನು ಕೂಡ ಇರುವಂಥದ್ದು. ಇನ್ನು ಬಹು ದಿನದ ನಿರೀಕ್ಷಿತ ಕನಸು ಕೂಡ ಕೈಗೂಡುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ದಿನ. ಯಾಕಂದರೆ ತುಂಬ ದಿವಸದಿಂದ ಯಾವುದೋ ಒಂದು ಕನಸು ಕಟ್ಕೊಂಡಿರ್ತೀರಾ, ಯಾವುದೇ ವಿಚಾರದಲ್ಲೇ. ಕೆಲವರು ಒಂದು ವೈಯಕ್ತಿಕ ವಿಚಾರ, ಒಂದು ಮದುವೆ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಒಂದು ಸಂತಾನಕ್ಕೋಸ್ಕರ ನೋಡ್ತಾ ಇರ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಮನೆ ಕಟ್ಕೋಬೇಕು ಅಂತ ತುಂಬ ಕನಸು ಕಟ್ಕೊಂಡಿರ್ತಾರೆ. ಆ ರೀತಿ ಇರುವಂಥ ಕನಸುಗಳು ನನಸಾಗಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಏಕಾದಶಿ ಗುರುವಾರ ಆಗಿರೋದ್ರಿಂದ ನಿಮ್ಮ ಗುರುಗಳು ನೋಡಿ, ಎಲ್ಲರಿಗೂ ಕೂಡ ಕುಲಗುರುಗಳಂತ ಇರ್ತಾರೆ. ಆ ಗುರುಗಳ ದರ್ಶನ ಮಾಡುವಂಥದ್ದಾಗಲಿ, ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋದಾಗಲಿ, ಈ ರೀತಿ ಮಾಡಿಕೊಂಡಾಗ ಈ ದಿನ ನೀವೇನಾದರೂ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಅಥವಾ ತುಂಬ ದಿವಸದಲ್ಲಿ ಯಾರಾದರೂ ಒಂದು ಕನಸು ಕಟ್ಕೊಂಡಿದ್ರೆ ಅವೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ನಿಮಗೆ ನನಸಾಗುವಂತಹ ಸನ್ನಿವೇಶ ಕೂಡ ಇದನ್ನು ಎದುರು ನೋಡ್ಬೋದಾಗಿದೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರಿಗೂ ಕೂಡ ತುಂಬ ಒಳ್ಳೆಯ ದಿನ ಇವತ್ತೇನಾದರೂ ಕೆಲಸ ಕಾರ್ಯ ಇತ್ತು ಅಂತಂದರೆ ಇವತ್ತು ನೋಡಿ ನಿಮ್ಗೆ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಹಿಂದಿನ ದಿನಗಳು ಯಾವುದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಯಾವುದು ನಿಮಗೆ ಕೈ ಹಿಡಿತಾ ಇಲ್ಲ ಅಂತಂದರೆ ಇವತ್ತು ಒಳ್ಳೆ ದಿನ ಇದೆ ನೋಡಿ. ಇವತ್ತು ಈಗ ವೃಷಭ ರಾಶಿಯವರು ಏನಾದರೂ ಕೆಲಸ ಕಾರ್ಯಗಳಿತ್ತಂದರೆ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅದರಲ್ಲಿ ನೀವು ಯಶಸ್ಸನ್ನು ಕೂಡ ಪಡಿಬೋದು. ಇನ್ನು ನೂತನ ಕೆಲಸದ ಜವಾಬ್ದಾರಿ ಕೂಡ ತೆಗೆದುಕೊಳ್ಳುವಿರಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ವಿಚಾರ ಅಲ್ವಾ? ನಿಮಗೆ ಹೊಸದಾಗಿ ಕೆಲಸದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತಂತ ಇವತ್ತು. ಅಂದರೆ ನಿಮ್ಮ ಕೆಲವೊಬ್ರು ಇರ್ತಾರೆ, ತುಂಬ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಯಾರು ಕೆಲವರಿಗೆ ಅವರ ಯೋಗ್ಯತೆಗೆ ತಕ್ಕಂತಹ ಕೆಲಸಗಳಿರಲ್ಲ, ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಯಾವುದೋ ಸುಮ್ಮನೆ ಒಂದು ಕಾರಣಾಂತರಗಳಿಂದ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನೋಡಿ, ವೃಷಭ ರಾಶಿಯಲ್ಲಿ ಯಾರು ಇದ್ದೀರಾ, ಇವತ್ತು ನಿಮಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಇಷ್ಟ ಆಗುವಂತಹ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ, ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೂ ಕೂಡ ಹೇಳ್ಬೋದು. ಇವತ್ತು ನೋಡಿ ಒಳ್ಳೆ ದಿನ. ಯಾಕೆ, ವೃಷಭ ರಾಶಿಯವರು ಎಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇರ್ತೀರಾ, ಇವತ್ತು ಆ ಪ್ರತಿಫಲ ಅಪೇಕ್ಷೆ ಕೂಡ ಇವತ್ತು ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವ್ರಿಗೆ ಇದೆ ನೋಡೋಣ. ಇದನ್ನು ಮಿಥುನ ರಾಶಿಯವರಿಗೆ ಯಾವುದೇ ಕಾರ್ಯಯೋಜನೆಗಳನ್ನು ಪೂರ್ವಪರಿ ಯೋಚಿಸಿ ಕೈಗೊಳ್ಳಿ ಅಂತ ಹೇಳ್ತಾ ಇದೆ ನೋಡಿ. ಆದರೆ ಮಿಥುನ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಕೋಬೇಕಾದ್ರೂ ಕೂಡ ನೀವು ಏನಾದರೂ ಪೂರ್ವಾಪರ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಜಾಗೃತರಾಗಿರಬೇಕು. ಮಿಥುನ ರಾಶಿಯವರು ಯಾವುದೇ ರೀತಿಯ ಕೆಲಸ ಕಾರ್ಯ ಯೋಜನೆ ಇದ್ದರೂ ಅದೇನು ಮಾಡಬೇಕು, ನೀವು ಸ್ವಲ್ಪ ಹಿಂದೆ ಮುಂದೆ ಪೂರ್ವಾಪರ ಯೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಈ ದಿನ ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಕೂಡ ಖರ್ಚು ಮಾಡುವಂಥದ್ದು ಕೂಡ ಇರುತ್ತೆ. ಯಾರೆಲ್ಲ ಈ ಮಿಥುನ ರಾಶಿಗಳು ಇರ್ತೀರಾ ನೋಡಿ, ಖರ್ಚಿನ ಬಗ್ಗೆ ಕಡಿವಾಣ ಹಾಕಬೇಕು. ನೋಡಿ, ಖರ್ಚು ಹೆಚ್ಚಾಗುವಂಥದ್ದು ಅಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಖರ್ಚುಗಳು ಕೊಡೋದು, ಒಳ್ಳೆಯ ಕೆಲಸಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಂದರೆ ಯಾವುದೋ ಒಂದು ಧಾರ್ಮಿಕ ಪೂಜೆ ಪುನಸ್ಕಾರಗಳಿಗೆ ನೀವು ಹಣವನ್ನು ನೀಡೋದಾಗಲಿ, ಇದರಿಂದ ಏನಾಗುತ್ತೆ, ಅನುಕೂಲದ ದಿನ ಕೂಡ ನೋಡ್ಬೋದು ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ವೃಥಾ ಸುಮ್ಮನೆ ಖರ್ಚಿನ ದಾರಿಗಳನ್ನು ಹುಡುಕಲು ಹೋಗೋದಿರಿ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ ನೋಡಿ, ಹಣ ವ್ಯಯ ಮಾಡಲಿಕ್ಕೆ ನೋಡಿ, ದುಡ್ಡನ್ನು ಖರ್ಚು ಮಾಡಲಿಕ್ಕೆ ತುಂಬ ನಾನಾ ವಿಧವಾದ ದಾರಿಗಳನ್ನ ಹುಡುಕ್ಬೋದು. ಆದರೆ ಸಂಪಾದನೆಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಜಾತಕ ಫಲದಲ್ಲಿ ಏನಿದೆ ಕಟಕ ರಾಶಿಯವ್ರಿಗೆ, ನೀವು ವೃಥಾ ಸುಮ್ಮನೆ ಹಣ ಖರ್ಚು ಮಾಡಲಿಕ್ಕೆ ದಾರಿ ಹುಡುಕ್ತೀರ ಅಂತ, ಆದರೆ ಅದನ್ನು ಮಾಡಬಾರ್ದು. ಏನು ಮಾಡಬೇಕು, ಹಣ ಸಂಪಾದನೆಗೆ ದಾರಿ ಹುಡುಕಿ. ನೀವು ಜಾತಕ ಫಲದಲ್ಲಿ ಖರ್ಚಿಗೆ ಅಂತ ಇದ್ದಾಗ ನೀವೇನು ಮಾಡಬೇಕು, ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಹಾಗಾಗಿ ಈ ದಿನ ವೃಥಾ ಸುಮ್ಮನೆ ನೀವು ಖರ್ಚಿನ ಹಾದಿ ಹುಡುಕೋಕೆ ಹೋಗಬಾರ್ದು. ಹಣವನ್ನು ನೀವು ಕೂಡಿಟ್ಟುಕೊಳ್ಳುವಂತಹ ನೀವು ಲಕ್ಷಣಗಳನ್ನು ಮಾಡ್ಕೊಳ್ಳಿ, ಇದರಿಂದ ಅನುಕೂಲ ಆಗುತ್ತೆ. ಇನ್ನು ನೀವೆಷ್ಟೇ ವೇಗದಿಂದ ಕೆಲಸ ಮಾಡಲು ಕೂಡ ಹೋದರೂ ಕಾರ್ಯ ವಿಳಂಬ ಅಂತ ಹೇಳ್ತಾ ಇದೆ. ಸ್ವಲ್ಪ ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದೆ, ಹಣದ ವಿಚಾರವಾಗೂ ತೊಂದರೆ ಅಂತ ಹೇಳ್ತಾ ಇದೆ ನೋಡಿ. ಕಟಕ ರಾಶಿಯವರು ಜಾಗೃತರಾಗಿರಬೇಕಾಗುತ್ತೆ ಹಣದ ವಿಚಾರವಾಗಿ. ಮತ್ತು ಕೆಲಸ ಕಾರ್ಯಗಳು ಕೂಡ ತುಂಬ ನಿಧಾನಗತಿ ಅಂತ ಹೇಳ್ತಾ ಇದೆ. ಇವತ್ತು ಯಾವುದೋ ಒಂದು ಕೆಲಸ ಆಗಬೇಕು, ಇವತ್ತು ಆಗಲೇಬೇಕು ಅಂತ ಹೇಳ್ತೀವಿ, ನೀವು ದೃಢ ನಿರ್ಧಾರ ಮಾಡಿಬಿಟ್ರೆ ಸ್ವಲ್ಪ ಕಷ್ಟದ ಸಂಗತಿ ಇರುವಂಥದ್ದು. ಸ್ವಲ್ಪ ನಿಧಾನವಾದರೂ ತಡವಾದರೂ ಪರವಾಗಿಲ್ಲ, ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡಿತೀರ. ಆದರೆ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಹಣದ ವ್ಯವಹಾರ ಮಾಡ್ಕೊಳ್ಬೇಕು. ಹಣದ ವ್ಯವಹಾರಗಳೇನಾದಿತ್ತು ಅಂದರೂ ಕೂಡ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ನೀವೆಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಹೆಚ್ಚು ಖರ್ಚುಗಳು ಇರುತ್ತೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೂ ಕೂಡ ಕೆಲವರು ತುಂಬ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಖರ್ಚು ಕೂಡ ಅದೇ ರೀತಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಏನೋ ಇವತ್ತು ಎಲ್ಲೋ ಒಂದು ಹತ್ರ ಲಾಭ ಬಂತು ಅಂದರೆ ಇನ್ನೊಂದು ಕಡೆ ಏನೋ ಅದು ಹಣ
ಕೊಡಲಿಕ್ಕೆ ಆಗ್ಬಿಡುತ್ತೆ. ಹಾಗಾಗಿ ಆ ರೀತಿ ಇರುತ್ತೆ. ಅದು ಸ್ವಲ್ಪ ನೋಡಿ, ಈ ದಿನ ಏನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಥವಾ ಎಲ್ಲಾದರೂ ಹಣ ಕೊಡೋ ವಿಚಾರ ಇತ್ತು ಅಂತಂದರೆ ಸ್ವಲ್ಪ ಅದನ್ನು ನೀವು ಈ ದಿನ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಶೈಕ್ಷಣಿಕ ಸ್ಥಳಗಳಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ ನೋಡಿ. ಶಿಕ್ಷಣದ ವಿಚಾರವಾಗಿ, ಓದುವ ವಿಚಾರವಾಗಿ ಸಿಂಹರಾಶಿಯವರು ಕೆಲವೊಂದು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ. ಜಾಗೃತರಾಗಿರೋ. ಹೊಸದಾಗಿ ಈಗ ಸ್ಕೂಲ್ ಕಾಲೇಜೆಲ್ಲ ನೋಡ್ತಾ ಇರ್ತೀರಾ, ಸೇರ್ಕೊಂಡಿರ್ತೀರಾ, ಅಲ್ಲಿ ಸ್ವಲ್ಪ ಏನೋ ನಿಮಗೆ ಮನಸ್ಸಿಗೆ ಆಘಾತ ಉಂಟಾಗುವಂಥದ್ದು, ಅಡೆತಡೆಗಳು ಬರುವಂಥದ್ದಲ್ಲಿ ಇರುತ್ತೆ. ಅದನ್ನೆಲ್ಲ ದಾಟಿ ಮುನ್ನುಗ್ಗುವಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಕೂಡ ಜಾಗೃತರಾಗಿರಬೇಕು. ಸಿಂಹರಾಶಿಯವರಿಗೂ ಕೂಡ ಹಣದ ವಿಚಾರವಾಗಿ ಮೋಸ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಯಾರಿಗಾದ್ರೂ ಹಣ ಕೊಡೋದಾಗಲಿ ಅಥವಾ ಸಾಲವನ್ನು ತಗೊಳ್ಳೋ ವಿಚಾರನೂ ಆಗಲಿ, ಸಿಂಹರಾಶಿಯವರು ಈ ದಿನ ಸಾಲ ತಗೋಬಾರ್ದು ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಈ ದಿನ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಹೊಸ ಮನೆ ಆಸ್ತಿ ಖರೀದಿ ಮಾಡುವಿರಿ ಅಂತ ಹೇಳ್ತಾರೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ನೋಡ್ಕೊಳ್ಳಿ, ಇವತ್ತು ಹೊಸ ಮನೆ ಯೋಗ ಇರುವಂಥದ್ದು, ಆಸ್ತಿ ಖರೀದಿಗೂ ಯೋಗ ಇದೆ. ಕೆಲವರು ಹೇಳ್ತಾ ಇರ್ತಾರೆ, ಗುರುಗಳ ತುಂಬ ದಿವಸದಲ್ಲಿ ಏನೋ ತಗೋಬೇಕು ಅಂದ್ಕೊಳ್ತಾ ಇದ್ದೀವಿ, ಆಗ್ತಾ ಇಲ್ಲ ನಮಗೆ ಯಾವುದು ಮಾರ್ಗ. ಕೆಲವರು ದುಡ್ಡಿದ್ರು ಕೂಡ ಕೆಲವೊಂದು ಕಾಲ ಕೂಡ ಬರ್ತಾ ಇರಲ್ಲ, ಅಥವಾ ಇವ್ರಿಗೆ ಇಷ್ಟವಾಗಿರುವಂತಹ ಸ್ಥಳ ಸಿಗ್ತಾ ಇರಲ್ಲ. ಇವತ್ತು ನೋಡಿ, ಇದೆಲ್ಲಕ್ಕೂ ಕೂಡ ಕಾಲ ಕೂಡಿ ಬಂದಿತ್ತೆ ಅನ್ಕೊಂಬಿಡಿ. ಇವತ್ತು ಏನಾದರೂ ಮನಸ್ಸಲ್ಲಿತ್ತು ಯಾವುದೋ ಒಂದು ಮನೆ ತಗೋಬೇಕು, ನಿವೇಶನ ಖರೀದಿ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನೋಡಿ, ಇವತ್ತು ಅದು ಕೈ ಹಾಕಬೇಕು ನೀವು. ಇವತ್ತು ಅನುಕೂಲ ಆಗುತ್ತೆ ನಿಮಗೆ, ಅದರಿಂದ ಅಭಿವೃದ್ಧಿ ಕೂಡ ಆಗುತ್ತೆ. ವಿದೇಶ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಕೂಡ ಮಾಡುವಿರಿ ಅಂತ ಹೇಳ್ತಾ ಇದೆ. ಏನಾದರೂ ವಿದೇಶಕ್ಕೆ ಹೋಗುವಂತಹ ನಿಮಗೆ ಆಸೆ ಆಕಾಂಕ್ಷೆಗಳಿತ್ತು ಅಂತಂದರೆ ಅದ್ರ ಕಡೆ ಗಮನವನ್ನು ಕೊಡಿ, ಅದರಿಂದ ಕೂಡ ಅಭಿವೃದ್ಧಿ ಇದೆ. ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಅರಸಿ ಬರುತ್ತೆ ಅಂತ ಹೇಳ್ತಿದೆ. ಒಳ್ಳೆ ದಿನ ಅಲ್ವಾ ಇವತ್ತು ಕನ್ಯಾ ರಾಶಿಯವರಿಗೆ. ವೃತ್ತಿಯಲ್ಲೂ ಕೂಡ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವಕಾಶಗಳು ಹೆಚ್ಚಾಗುತ್ತಂತೆ. ನಿಮ್ಗೆ ಇಷ್ಟವಾದ ಕೆಲಸಗಳು ನಿಮ್ಮ ಅರಸಿ ಬರ್ಬೋದು, ಹುಡುಕಿಕೊಂಡು ಬರ್ಬೋದು, ಈ ರೀತಿಯೆಲ್ಲ ಇರುತ್ತೆ ಇವತ್ತು. ನೋಡಿಕೊಂಡು ಎಚ್ಚರಿಕೆಯಿಂದ ಮುಂದಿನ ದಿನಗಳ ಕಾರ್ಯಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅದು ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಇಂದಿನ ದಿನದ ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ರು. ಗೃಹ ಪ್ರವೇಶ, ನಿಶ್ಚಿತಾರ್ಥ, ಮದುವೆ, ನಾಮಕರಣದ ಶುಭ ಮುಹೂರ್ತಗಳಿಗಾಗಿ, ಶುಭ ಕೈಂಕರ್ಯಗಳಿಗಾಗಿ, ಜಪ ತಪ ಹೋಮ ಹವನಗಳಿಗಾಗಿ, ಯಾವುದೇ ಒಂದು ದೋಷದ ಪರಿಹಾರದ ಪೂಜೆಗಳಿಗಾಗಿ ನೀವು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ವೀಕ್ಷಕರೇ, ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣ ಇಂತಹ ಮುಹೂರ್ತಗಳಿಗಾಗಿ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೀಗ ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅದನ್ನು ತಿಳಿಸಿಕೊಡುವಂತಹ ಸಮಯ. ಗುರುಗಳೇ, ಇನ್ನು ತುಲಾ ರಾಶಿಯ ಫಲಾನುಫಲಗಳು ಹೇಗಿದೆ ನೋಡಿ? ಮುಂದಿನ ರಾಶಿ ತುಲಾ ರಾಶಿ. ಇದನ್ನು ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನು ತುಲಾ ರಾಶಿಯವರಿಗೆ ಸ್ಥಿರ ಆಸ್ತಿ ವಿಚಾರದಲ್ಲಿ ಬಂಧುಗಳ ನಡುವೆ ಮನಸ್ತಾಪಗಳಾಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ನೋಡಿ, ಆಸ್ತಿ ವಿಚಾರವಾಗಿ ಇವತ್ತು ಬಂಧುಗಳು ನೋಡಿ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ವಿರಾಸಗಳಾಗುವಂತಹ ಸನ್ನಿವೇಶ ನೋಡಬೇಕಾಗುತ್ತೆ. ಹಾಗಾಗಿ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆಗಳಿದ್ದು ಅಥವಾ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಏನಾದರೂ ಇವತ್ತಿತ್ತು ಅಂತಂದರೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ. ಏನಾದರೂ ಮಾತನಾಡುವಾಗ ಆಗಲಿ ಅಥವಾ ಏನಾದರೂ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ನೀವು ಇದನ್ನು ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ವೃತ್ತಿಯಲ್ಲಿ ಒಂದು ಸಣ್ಣ ತಪ್ಪು ನಿಮಗೆ ಬೇಸರ ಉಂಟು ಮಾಡುವ ಸಾಧ್ಯತೆಗಳಿರುವಂಥದ್ದು. ಅಂದರೆ ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಯಾವುದೋ ಒಂದು ತಪ್ಪಿನಿಂದ ನಿಮಗೆ ಬೇಸರ ಉಂಟಾಗುವಂಥದ್ದು, ಯಾರೋ ಮಾಡುವ ತಪ್ಪಿಗೆ ನಿಮಗೆ ಆ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಸ್ಥಳಗಳಲ್ಲಿ. ಹಾಗಾಗಿ ಎಲ್ಲ ಒಂದು ಹತ್ರ ಒಂದು ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಕೆಲವರು ಗೌರ್ಮೆಂಟ್ ಕೆಲಸ, ಆಫೀಸ್ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೂರನೇ ವ್ಯಕ್ತಿಯವ್ರ ಜೊತೆ ಮಾತನಾಡುವಾಗಲಿ ವ್ಯವಹಾರಗಳು ಮಾಡ್ಕೊಳ್ಳುವಾಗಲಿ ಈ ದಿನ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವುದು ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ದಿನ. ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಏನು ಅಂದ್ಕೊಂಡಿರ್ತಿರಲ್ಲ ಆ ಕೆಲಸಗಳು ಪೂರ್ಣಗೊಳ್ಳುತ್ತೆ ಇವತ್ತು ಅಂತ ಹೇಳ್ತಾ ಇದೆ. ಇನ್ನು ಖರ್ಚುಗಳ ಮೇಲೆ ನಿಗಾ ಇಡುವುದು ತುಂಬ ಒಳ್ಳೆಯದು. ಅಂದರೆ ಕೆಲಸ ಕಾರ್ಯಗಳು ಆಗ್ತಾ ಇರುತ್ತೆ. ಈಗ ನೋಡಿ, ಒಂದು ಮನೆ ಕಟ್ತಾ ಇರ್ತೀರಾ, ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ, ಎಲ್ಲರೂ ವರ್ಕರ್ಸ್ ಬರ್ತಾರೆ, ನಿಮ್ಗೆ ಐಟಮ್ಸ್ ಇರುತ್ತೆ. ಆದರೆ ವೃಥಾ ಸುಮ್ಮನೆ ಖರ್ಚಿನ ದಾರಿ ಹುಡುಕಬಾರ್ದು. ಸುಮ್ಮನೆ ಏನೋ ಮಾಡೋಕ್ಕೋಗಿ ಕೆಲವರು ಹೇಳ್ತಾರೆ ನೋಡಿ, ಎಷ್ಟೇ ಹಣ ಇದ್ರೂ ಕೂಡ ಇವ್ರು ಖರ್ಚು ಮಾಡ್ತಾರೆ ಅಂತ. ಆ ರೀತಿಯಲ್ಲಿ ಆಗ್ಬಿಡುತ್ತೆ. ಹಣದ ವಿಚಾರವಾಗಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೇನು ಮನೆಯ ಹಿರಿಯರ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಮನೆ ಕಡೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕು ಇವತ್ತು ನೀವು. ಅಂದರೆ ಮನೆಯಲ್ಲಿ ಯಾರಾದರೂ ಹಿರಿಯರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ದಿನ ನೋಡಿ ಅವ್ರನ್ನ ಈ ವೈದ್ಯರ ಬಳಿ ಕಳೆದುಕೊಳ್ಳುವಂಥದ್ದು ಅಥವಾ ಏನಾದರೂ ಅವ್ರಿಗೆ ಸಹಾಯ ಮಾಡುವಂಥದ್ದು ಮಾಡಿ ಇವತ್ತು ಅವರ ಆರೋಗ್ಯ ಸುಧಾರಣೆಗೆ ನಿಮ್ಮಿಂದ ತುಂಬ ಸಹಕಾರ ಕೂಡ ಇವತ್ತು ಆಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವಿರುವಂಥದ್ದು. ಯಾರೆಲ್ಲ ಧನುರಾಶಿಗಳು ಇರ್ತೀರ, ಒಳ್ಳೆಯ ಉತ್ತಮವಾದಂತಹ ದಿನ ವ್ಯಾಪಾರಕ್ಕೋಸ್ಕರ. ನೋಡಿ, ಧನುರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರ, ಕೆಲವೊಂದು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ತಾ ಇರ್ತೀರಾ, ಅಥವಾ ದೊಡ್ಡದಾಗಿ ಯಾವುದೋ ಒಂದು ವ್ಯಾಪಾರಗಳನ್ನು ನೀವು ಪ್ರಾರಂಭ ಮಾಡಿರೋರಿಗೆ ಧನಲಾಭದ ನಿರೀಕ್ಷೆ ಇವತ್ತು ಮಾಡ್ಬೋದು. ಕೇಳ್ತಾರೆ, ಏನೋ ಚೆನ್ನಾಗಿ ವ್ಯಾಪಾರ ಆದರೂ ಕೂಡ ಕೆಲವೊಂದು ಲಾಭಾಂಶ ಇರಲ್ಲ, ಧನಲಾಭ ಇರಲ್ಲ. ಆದರೆ ಇವತ್ತು ನೋಡಿ, ನಿಮ್ಮ ವ್ಯಾಪಾರಕ್ಕೆ ತಕ್ಕಂತಹ ಧನಲಾಭದ ನಿರೀಕ್ಷೆ ಇದನ್ನು ಧನುಸ್ಸು ರಾಶಿಯವರು ಮಾಡ್ಬೋದು. ಇನ್ನು ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ
ವೃದ್ಧಿಗೆ ಕೂಡ ಸಹಕಾರಿಯಾಗುತ್ತೆ ಅಂತೆ. ನೋಡಿ, ಧನುರಾಶಿಯವರು ಯಾರಲ್ಲಿದ್ದೀರಾ ಗಮನಿಸ್ಕೊಳ್ಳಿ. ವ್ಯಾಪಾರದಲ್ಲಿ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ಏನಾದರೂ ವ್ಯಾಪಾರ ಇನ್ನೂ ಬೇರೆ ಕಡೆ ಅದನ್ನು ವರ್ಗಾವಣೆ ಮಾಡಿ ಸ್ಥಳಾಂತರ ಮಾಡುವಂಥದ್ದು ಅಥವಾ ಈ ರೀತಿ ಏನಾದರೂ ಇತ್ತು ಅಂತಂತಂದರೆ ಇವತ್ತು ವಿದೇಶದಿಂದನೂ ಕೂಡ ನಿಮಗೆ ಅನುಕೂಲದ ದಿನ ಅಂತ ಹೇಳ್ಬೋದು. ಕೆಲವರು ನೋಡ್ತಾ ಇರ್ತಾರೆ ವಿದೇಶದಲ್ಲಿ ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಂತ, ಅಂಥವ್ರಿಗೂ ಕೂಡ ಈ ದಿನ ಧನುರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಕೊಡುವಂತಹ ದಿನ. ಇನ್ನು ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದೆ. ತುಂಬ ಒಳ್ಳೆ ದಿನ ಧನುರಾಶಿಯವ್ರಿಗೆ ಇವತ್ತು. ಆರೋಗ್ಯದಲ್ಲಿ ಕೂಡ ನಿಮಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಲಿಕ್ಕೆ ಇವತ್ತು ಒಳ್ಳೆ ದಿನ. ಯಾವುದೋ ಒಂದು ನೋಡಿ, ತುಂಬ ದಿವಸ ಯಾವುದೋ ಒಂದು ನೋವು ಬರ್ತಾ ಇರುತ್ತೆ ನಿಮಗೆ. ಒಂದು ಕೆಲವರು ಕೈ ಕಾಲು ನೋವು ಅಂತ ಹೇಳ್ತಾ ಇರ್ತಾರೆ, ಹೊಟ್ಟೆ ನೋವು ಅಂತ ಇರ್ತಾರೆ, ಅಥವಾ ತಲೆನೋವು ಬರುವಂಥದ್ದು. ಈ ರೀತಿ ನೋವುಗಳಿಗೆ ಈ ದಿನ ನಿಮಗೆ ಕೆಲವರು ಏನೇ ಮಾಡಿದ್ರು ಹೋಗ್ತಾ ಇರಲ್ಲಲ್ವ, ಈ ದಿನ ನೋಡಿ ಇವತ್ತು ಮಾಡ್ಕೊಳ್ಬೇಕು. ಗುರುವಾರ ಏಕಾದಶಿ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಈ ದಿನ ಆರೋಗ್ಯ ಸಮಸ್ಯೆಗಳ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಶುಭ ದಿನ ಅಂತ ಹೇಳ್ಬೋದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಬಂಧುಗಳ ಆರೋಗ್ಯ ಸುಧಾರಣೆ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ನೋಡಿ, ಯಾರೋ ಒಬ್ಬರು ಬಂಧುಗಳು ನಿಮ್ಮ ಸಂಬಂಧದಲ್ಲಿ ಅವರ ಆರೋಗ್ಯದ ಸುಧಾರಣೆ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುತ್ತಂತೆ. ಅಂದರೆ ನೋಡಿ, ನಿಮ್ಮಿಂದ ಏನೋ ಅವ್ರಿಗೆ ಅನುಕೂಲ ಆಗ್ಬೋದು. ನಿಮ್ಗೇನೋ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನಿಮ್ಮ ಪರಿಚಯ ಇರ್ಬೋದು, ಆ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಅವ್ರಿಗೆ ನಿಮ್ಮಿಂದ ಸಹಾಯವನ್ನು ಅವ್ರು ನಿರೀಕ್ಷೆ ಮಾಡ್ಬೋದಾಗಿದೆ. ಅದಕ್ಕೆ ಸಹಾಯ ಮಾಡಿ ಆರೋಗ್ಯ ವಿಚಾರದಲ್ಲಿ ಅವ್ರಿಗೆ ಅನುಕೂಲದ ಒಂದು ಆಗುವಂಥದ್ದು ಕೂಡ ಇರುತ್ತೆ ಮಕರ ರಾಶಿಯವ್ರಿಗೆ. ಇನ್ನು ಹಣದ ಹರಿವು ಕೂಡ ನೀವು ಬಯಸಿದಂತೆ ಇರುವುದು ಅಂತ ಹೇಳ್ತಾ ಇದ್ರು. ಹಣದ ವಿಚಾರವಾಗಿ ಇವತ್ತು ಚೆನ್ನಾಗಿದೆ ಮಕರ ರಾಶಿಯವ್ರಿಗೆ. ಏನಾದರೂ ಯಾರಿಗಾದರೂ ಸಾಲ ಕೊಟ್ಬಿಟ್ಟಿರ್ತೀರ, ಕೊಡ್ತಾ ಇರಲ್ಲ, ಪೀಡಿಸ್ತಾ ಇರ್ತಾರೆ, ಕಷ್ಟ ಆಗ್ತಾ ಇದ್ದರೆ ಇವತ್ತು ನೋಡಿ ಬರುತ್ತೆ. ಅಂದರೆ ಸ್ವಲ್ಪ ನೀವು ಮಾತಾಡಬೇಕು ಅದ್ರ ಕಡೆ. ಅವ್ರಿಗೆ ಯಾರಿಗೆ ಕೊಟ್ಟಿರ್ತೀರ ದುಡ್ಡು, ಹಣ ಅಥವಾ ಕಳ್ಕೊಂಡಿರುವಂಥ ಹಣನ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಇದನ್ನು ಮಾಡ್ಕೊಳ್ಳಿ. ಹಣದ ಒಳಹರಿವು ಹೆಚ್ಚಾಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಹಣದ ವಿಚಾರವಾಗಿ ಈ ದಿನ ಮಕರ ರಾಶಿಯವ್ರಿಗೆ. ಇನ್ನು ಕುಂಭರಾಶಿಯವ್ರಿಗೆ ಈ ದಿನ ನೋಡಿದಾಗ ಕುಂಭರಾಶಿಯವ್ರಿಗೆ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದೆ. ಜಾಗೃತರಾಗಿರಬೇಕು ಕುಂಭರಾಶಿಯವರು. ಆತ್ಮವಿಶ್ವಾಸ ಇರಬೇಕು, ಅತಿಯಾಗಿರಬಾರ್ದು ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾವುದೋ ಒಂದು ಕೆಲಸ ನೋಡಿ ಇವತ್ತು ಆಗಬೇಕು, ಇವತ್ತು ಆಗ್ಬಿಡುತ್ತೆ ನಮ್ಮ ಕೆಲಸ ಅಂತ ಹೇಳ್ತಾ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಅದರಿಂದ ನೀವು ಸುಮ್ಮನೆ ಬೇರೆ ಥರ ಅಡೆತಡೆಗಳು ನೋಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಇವತ್ತು ನಿಮ್ಗೆ ಗೊತ್ತು ಅದಾಗುತ್ತೆ, ಆದರೂ ಕೂಡ ಹೆಚ್ಚಿನ ಜಾಗ್ರತೆ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತ ಹೇಳ್ತಾ ಇದೆ ಕುಂಭರಾಶಿಯವರು. ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ಸುಮ್ಮನೆ ಐಷಾರಾಮಿ ವಸ್ತುಗಳು ತೊಗೊಳ್ಲಿಕ್ಕೆ ನಾವು ಹಣವನ್ನು ವ್ಯಯ ಮಾಡಿದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಹಣದ ಅಭಾವ ಉಂಟಾಗುವಂತಹ ಸನ್ನಿವೇಶ ನೋಡಬೇಕಾಗುತ್ತೆ. ಇನ್ನು ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆ ಜಾಗ್ರತೆ ತುಂಬ ಅವಶ್ಯಕತೆ ಮತ್ತು ಅಗತ್ಯ ಅಂತ ಇದೆ ನೋಡಿ ಇವತ್ತು ನಿಮಗೆ ಕುಂಭರಾಶಿಯವರು. ತುಂಬ ಹೇಳ್ತಾ ಇರೋದು ಹಣದ ವಿಚಾರ. ಯಾಕಂದರೆ ಗುರುವಾರ ನಾವು ಧನಕಾರಕ ಅಂತ ಹೇಳ್ತೀವಿ ಇವತ್ತು ಗುರುವಾರನ, ಅಂದರೆ ಒಂದು ಗುರುಗಳನ್ನು, ಹಾಗಾಗಿ ಗುರುಗ್ರಹವನ್ನು. ಹಾಗಾಗಿ ಇವತ್ತು ಸ್ವಲ್ಪ ಜಾಗೃತರಾಗಿರಬೇಕು. ಅದರ ನವಗ್ರಹ ದೇವಸ್ಥಾನಗಳಿದ್ದರೆ ಅಲ್ಲಿ ಹೋಗಿ ಒಂದು ಪೂಜೆ ಪುನಸ್ಕಾರಗಳು, ನವಗ್ರಹ ಜಪವನ್ನು ಮಾಡ್ಕೊಳ್ಳಿ. ಹಣದ ವಿಚಾರವಾಗಿ ನಿಮಗೆ ಕುಂಭರಾಶಿಯವರಿಗೆ ಇದನ್ನು ಅನುಕೂಲ ಆಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನೋಡುವಂಥದ್ದು ವ್ಯಾಪಾರ ಚೆನ್ನಾಗಿ ನಡೆದರೂ ನಿರೀಕ್ಷಿತ ಲಾಭ ಸಿಗಲ್ಲ ಅಂತ ಹೇಳ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಅಡೆತಡೆಗಳಿದೆ ನೋಡಿ ಇವತ್ತು ಮೀನರಾಶಿಯವರಿಗೆ. ಚೆನ್ನಾಗಿ ನಡೆಯುತ್ತೆ ವ್ಯಾಪಾರ, ಚೆನ್ನಾಗಾದರೂ ಕೂಡ ನೀವು ನಿರೀಕ್ಷಿತ ಲಾಭ ಅಂದ್ಕೊಂಡಿರ್ತಾರೆ ಕೆಲವರು. ನೋಡಿ ಇಷ್ಟು ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಇಷ್ಟು ವ್ಯಾಪಾರ ಆಗುತ್ತೆ, ಇಷ್ಟು ವ್ಯಾಪಾರ ಆದರೆ ನನಗೆ ಇಷ್ಟು ಲಾಭ ಬರುತ್ತೆ ಅಂದ್ಕೊಂಡ್ಬಿಟ್ಟಿರ್ತಾರಲ್ವ, ಅದರಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ನೋಡ್ಕೊಳ್ಳಿ. ಇನ್ನು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ಅಂತ ಹೇಳ್ತಾ ಇದ್ದು. ಕುಟುಂಬದಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಕುಟುಂಬದಲ್ಲಿ ನೋಡ್ಕೊಳ್ಬೇಕು. ಮನೆಯಲ್ಲಿ ಏನಾದರೂ ಮನೆಯವ್ರ ಜೊತೆ ಮಾತಾಡುವಾಗಲಿ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ವಿನಾಕಾರಣ ಜಗಳಗಳು ಮಾಡಿದ್ರೆ ನೋಡಿ ಅದರಿಂದ ಇನ್ನೂ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿಬಿಡುತ್ತೆ ನಿಮ್ಮ ಮೇಲೆ. ಸುಮ್ಮನೆ ಏನಪ್ಪ ಇವರು ಈ ಥರ ಮಾತಾಡ್ಸೋದೇ ತಪ್ಪ ಅನಿಸ್ಬಿಡುತ್ತೆ. ಯಾರಾದರೆ ಗಂಡಾಗಲಿ ಹೆಣ್ಣಾಗಲಿ ಮನೆಯಲ್ಲಿರೋರು ಕುಟುಂಬದವ್ರ ಜೊತೆ ಅಪ್ಪ ಮಕ್ಕಳಲ್ಲೇ ಆಗಲಿ ಈ ರೀತಿ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೀನರಾಶಿಯವರು ಇದನ್ನು ಹಳೆಯ ಸ್ನೇಹಿತರು ನಿಮ್ಮನ್ನು ಭೇಟಿ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಮೀನರಾಶಿಯವರಿಗೆ ಸ್ನೇಹಿತರಿಂದನೂ ಕೂಡ ಅನುಕೂಲದ ದಿನ ಅಂತ ಹೇಳ್ಬೋದು. ಭೇಟಿ ಮಾಡ್ಕೊಳ್ಳಿ. ಇವತ್ತು ಅವರಿಂದ ಏನಾದರೂ ನಿರೀಕ್ಷೆ ಇವತ್ತು ಇದ್ದರೆ ಸಂಪೂರ್ಣವಾಗಿ ಫಲ ಕೂಡ ಸಿಗುತ್ತೆ ಈ ದಿನ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗುರೂಜಿಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗ ಧಾರ್ಮಿಕ ವಿಭಾಗ. ಇನ್ನು ಧಾರ್ಮಿಕ ಚಿಂತನೆಯಲ್ಲಿ ಇವತ್ತು ಯಾವ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಗುರುಗಳೇ? ನೋಡಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ. ನೋಡಿ, ಮಕ್ಕಳು ತುಂಬ ಜನ ಹೇಳ್ತಾ ಇರ್ತಾರೆ, ಎಲ್ಲರೂ ಇದು ಸ್ಕೂಲ್ಗೆ ಹೋಗಬೇಕು ಅಂದರೆ ತುಂಬ ಹಠ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಹೋದ ವರ್ಷಲ್ಲ ಇವಾಗೆಲ್ಲ ಹೊಸದಾಗಿ ನೀವು ಸ್ಕೂಲ್ಗಳಿಗೆ ಕಳಿಸ್ಬೇಕು ಮಕ್ಕಳನ್ನ. ಹಿಂದಿನ ವರ್ಷ ತುಂಬ ಚೆನ್ನಾಗಿ ಹೋಗಿರ್ತಾರೆ, ಚೆನ್ನಾಗಿ ಓದಿರ್ತಾರೆ. ಆದರೆ ಈ ವರ್ಷ ತುಂಬ ಹಠ ಮಾಡ್ತಾ ಇರ್ತಾರೆ. ಮಗು ಸ್ಕೂಲ್ಗೇನೋ ಅಥವಾ ಕೆಲವರು ನೋಡಿ ಎಲ್ಲ ಹಾಸ್ಟೆಲ್ಸಲ್ಲಿ ಹಾಕ್ಬಿಟ್ಟಿರ್ತೀರ ನೀವು. ಆ ಮಗು ಈಗ ರಿಟರ್ನ್ ಮತ್ತೆ ಹೋಗ್ಬೇಕಂದ್ರೆ ನಾನು ಇಷ್ಟನೇ ಪಡ್ತಾ ಇರಲ್ಲ. ಆ ರೀತಿ ಎಲ್ಲ ತೊಂದರೆಗಳು ಆಗ್ಬಿಟ್ಟಿದ್ರೆ ಏನು ಮಾಡಬೇಕು ಪರಿಹಾರಗಳು? ಆ ಮಗುನ ಯಾವ ರೀತಿ ನಾವು ಭಗವಂತನ ಅನುಗ್ರಹದಿಂದ ಮತ್ತೆ ಅದು ಓದಲಿಕ್ಕೆ ಮಗುವಿಗೆ ಆಸಕ್ತಿ ಹೆಚ್ಚಾಗಿ ಮಾಡಬೇಕು, ಇದನ್ನೆಲ್ಲವೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಮಗೆ ತುಂಬ ಜನ ಕೇಳ್ತಾರೆ, ಗುರುಗಳೇ ಮಗು ಈಗ ಎಜುಕೇಷನ್ಗೆ ತುಂಬ ಇದು ಮಾಡ್ತಾ ಇದೆ, ಓದಲಿಕ್ಕೆ ಹೋಗ್ತಾ ಇಲ್ಲ, ಚೆನ್ನಾಗಿ ಹಿಂದಿನ ವರ್ಷದಲ್ಲಿ ತುಂಬ ಚೆನ್ನಾಗಿತ್ತು, ಇವಾಗ ತುಂಬ ಕಷ್ಟ ಆಗ್ತಾ ಇದೆ ಅಂತ ಇದ್ದಾಗ ನೋಡಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ
ಕಡಲೆಕಾಳನ್ನು ದಾನ ಮಾಡಿಸ್ಬೇಕು ಮಗುವಿಂದ. ಯಾವ್ದಾದ್ರು ಒಂದು ದೇವಸ್ಥಾನ ಅಕ್ಕಪಕ್ಕ ಸಂಜೆ ಮಾಡ್ಕೋಬೋದು. ಇವತ್ತು ಸಂಜೆ ಏಕಾದಶಿ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ನೀವು ಕೆಲವರು ಉಪವಾಸ ಮಾಡ್ಕೊಂಡಿರ್ತಾರೆ. ಇವತ್ತು ಅವಶ್ಯಕವಾಗಿ ಕುಲದೇವರ ಪೂಜೆ ಆಗೇ ಆಗ್ತಿರುತ್ತೆ ಎಲ್ಲರ ಮನೆಗಳಲ್ಲೂ ಕೂಡ. ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಒಂದು ತುಪ್ಪದ ದೀಪವನ್ನು ಹಚ್ಚಿ ಸಂಜೆ ಮಗುವಿನ ಕೈಯಿನಿಂದ ನಿಮ್ಮ ಕೈಲಾದಷ್ಟು ಎಷ್ಟಾದರೂ ಆಗಲಿ ಕಡಲೆಕಾಳನ್ನು ದಾನ ಮಾಡಿಸೋದು. ಅಥವಾ ಈ ದಿನ ನೋಡಿ, ಇವತ್ತು ಕಡಲೆಕಾಳನ್ನು ಇವಾಗ ನೆನೆ ಹಾಕಿ ಸಂಜೆ ಅದನ್ನು ಪ್ರಸಾದ ರೂಪವಾಗಿ ಕೊಡಿಸ್ಬೇಕು. ಯಾವ್ದಾರ ದೇವಸ್ಥಾನಗಳು ಕೊಡುವಂಥದ್ದು, ಅಥವಾ ಯಾರಾದ್ರೂ ಕೆಲವೊಂದು ದೇವಸ್ಥಾನಗಳಲ್ಲೇ ಪ್ರಸಾದ ಮಾಡ್ತಾರೆ, ಅವ್ರಿಗೆ ಹೇಳಿ ಈ ಥರ ಸಂಜೆಗೆ ಪ್ರಸಾದವನ್ನು ಕೊಡುವಂಥ. ನೋಡಿ, ಈಗ ಗಣಪತಿ ದೇವಸ್ಥಾನಗಳು ನಾವು ನೋಡ್ತಾ ಇರ್ತೀವಿ, ಆ ಕಡಲೆಕಾಳನ್ನು ದಾನ ಮಾಡ್ತಾ ಇರ್ತೀವಿ, ಕಡಲೆ ಉಸ್ಲಿ ಅಂತ ಹೇಳ್ತಾರೆ, ಅದೆಲ್ಲ ಅದನ್ನು ಪ್ರಸಾದ ರೂಪವಾಗಿ ಕೊಡ್ತಾ ಇರ್ತಾರೆ. ಅದನ್ನು ಭಗವಂತನ ದೇವಸ್ಥಾನಗಳಲ್ಲಿ ಈ ನಿಮ್ಮ ಸಂಕಲ್ಪವನ್ನು ಮಾಡಿ, ಮಗುವಿನ ಹೆಸರು ನಕ್ಷತ್ರ ಗೋತ್ರಗಳನ್ನು ಹೇಳ್ಕೊಳ್ತಾ ಸಂಕಲ್ಪವನ್ನು ಮಾಡಿ ದಾನವನ್ನು ಮಾಡಿಸಿ. ಇದರಿಂದ ಏನಾಗುತ್ತೆ, ಮಗುವಿನಲ್ಲಿ ವಿದ್ಯಾ ಆಸಕ್ತಿ ಹೆಚ್ಚಾಗುವಂಥದ್ದು, ಮತ್ತು ಆ ಗುರುಗ್ರಹದ ಅನುಗ್ರಹ. ಮತ್ತು ಯಾವಾಗ ನಮಗೆ ನೋಡು, ಮುಂದೆ ಆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾ ಇರ್ತೀವಿ. ಇದನ್ನ ಗುರುಗ್ರಹದ ಅನುಗ್ರಹ ಏನಾದರೂ ಮಕ್ಕಳ ಮೇಲೆ ಬಿತ್ತು ಅಂತಂದರೆ ವಿದ್ಯಾ ಆಸಕ್ತಿ ಹೆಚ್ಚಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಮುನ್ನುಗ್ಲಿಕ್ಕೆ ಕೆಲವರು ನೋಡಿ ಯಾವ್ದಾದ್ರು ಎಕ್ಸಾಮ್ಸ್ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ, ಅವ್ರಿಗೂ ಕೂಡ ತುಂಬ ವಿಶೇಷವಾಗಿರುವಂಥ ದಿನ ಆಗಿರೋದ್ರಿಂದ. ಈಗ ದೊಡ್ಡವರಿಗೆ ನಾವು ಇಷ್ಟೊತ್ತು ಮಕ್ಕಳ ಬಗ್ಗೆ ಹೇಳಿದೆ, ಕೆಲವೊಬ್ಬರು ಯಾವುದೋ ಒಂದು ಈಗ ಎಕ್ಸಾಮ್ಸ್ ತಗೊಳ್ತಾ ಇರ್ತಾರೆ, ಏನು ಹೇಳ್ತಾರೆ, ಆದರೆ ದೊಡ್ಡ ಎಕ್ಸಾಮ್ಸ್ಗೆ ಯಾರಾದರೂ ನೀವು ಪ್ರಿಪೇರ್ ಆಗ್ತಾ ಇರ್ತೀರಲ್ವ, ಅವ್ರಿಗೂ ಕೂಡ ಏನೋ ತಲೆಯಲ್ಲಿ ನಿಲ್ತಾ ಇಲ್ಲ, ಯಾಕೆ ಓದೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದ್ರು, ಅವರು ಕೂಡ ಇದೊಂದು ತಂತ್ರವನ್ನು ಮಾಡ್ಕೊಳ್ಳಿ. ಕಡಲೆಕಾಳನ್ನು ದಾನ ಮಾಡುವಂಥದ್ದು ಅಥವಾ ಅದನ್ನು ನೆನೆಸಿ ಪ್ರಸಾದ ರೂಪವಾಗಿ ಕೊಡುವಂಥದ್ದು ಮಾಡ್ಕೊಳ್ಳಿ. ನೀವು ಮನಸ್ಸಲ್ಲಿರುವ ಕೋರಿಕೆಗಳಾಗಲಿ ಅಥವಾ ಈ ಎಜುಕೇಷನ್ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೂಡ ಕಾಣಬಹುದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.